ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡುವ. ಹಾಗೆಯೇ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ. ಸೊ ಪರ್ಸ್ನಲ್ ರೀಡಿಂಗಿಗೆ ನೀವು ಪೇ ಮಾಡಬೇಕಾಗುತ್ತೆ. ಯಾರಿಗಾದರೂ ಬೇಕಿದ್ರೆ ಹೇಳಿ, ಅದು ಸ್ಪೆಸಿಫಿಕ್ ಆಗಿ ನಿಮಗೇನೇ ಇರುತ್ತೆ, ನಿಮ್ಮದೇ ಅದು ರೀಡಿಂಗ್ ಆಗಿರುತ್ತೆ. ಮತ್ತು ಅಲ್ಲಿ ನಾನು ನಿಮಗೆ ಏನು ಹೇಳಬೇಕು, ಸೊ ಪರಿಹಾರ ಅದನ್ನು ಕೂಡ ಹೇಳ್ತೇನೆ. ಅಲ್ಲಿ ಜಸ್ಟ್ ರೀಡಿಂಗ್ ಮಾಡಿ ಬಿಡಲ್ಲ, ಇದು ಜನರಲ್ ಆಗಿರುತ್ತೆ. ನಿಮಗೆ ಯಾವುದು ಅನ್ವಯ ಆಯಿತು ನಾನು ಹೇಳೋದು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಹಾಗೆಯೇ ನಿಮ್ಮ ವ್ಯಕ್ತಿ ಹುಡುಗ ಅಥವಾ ಹುಡುಗಿ ಯಾರಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ, ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರ ಹೆಸರನ್ನು 3 ಸಲ ಹೇಳಿ ಪಾಸಿಟಿವ್ ಆಗಿರಿ, ಸಕಾರಾತ್ಮಕ ಮನೋಭಾವನೆಯಿಂದ ಇರಿ, ಕಣ್ಣೀರು ಹಾಕಬೇಡಿ ರೀಡಿಂಗ್ ನೋಡುವಾಗ. ಸೊ ಅದಂದರೆ ನಿಮಗೆ ಇನ್ನೂ ಕೂಡ ನೆಗೆಟಿವ್ ಎನರ್ಜಿ ಜಾಸ್ತಿ ಅಟ್ರಾಕ್ಷನ್ ಆಗುತ್ತೆ. ನೆಗೆಟಿವ್ ಎನರ್ಜಿ ಅಂದರೆ ಅದು ಎಲ್ಲ ಸುತ್ತಮುತ್ತಲಿರುವಂತಹ ಇದು ಎಂಥ ವಾತಾವರಣದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಏನಿರುತ್ತೆ ನೋಡಿ, ಅದೆಲ್ಲನೂ ನಿಮಗೆ ಆಕರ್ಷಣೆ ಆಗುತ್ತೆ. ಅದು ನಿಮಗೆ ಒಳ್ಳೆಯದಲ್ಲ, ನಿಮ್ಮ ದೇಹದಲ್ಲಿ ಅದು ಕೆಟ್ಟ ಪರಿಣಾಮವನ್ನು ಬೀಳುತ್ತೆ. ನಿಮ್ಮ ರಿಲೇಷನ್ಶಿಪ್ ಕೂಡ ಇನ್ನಷ್ಟು ಹಾಳಾಗಲಿಕ್ಕೆ, ಇನ್ನಷ್ಟು ನೀವು ಸುಂದರವಾಗಿ ಕಾಣ್ತಾ ಇರ್ಬೋದು, ಖುಷಿಯಾಗಿ ಇದ್ರೂ ಅದು ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಮುಖ ಎಲ್ಲ ಡೆಲ್ ಆಗ್ಬೋದು. ನಿಮ್ಮ ಅಂದರೆ ಫೇಸ್ ಡೆಲ್ ಆಗಿ ನಿಮಗೆ ಅಂದರೆ ಅಟ್ರಾಕ್ಷನ್ ಇರಲ್ಲ, ನಿಮ್ಮ ಫೇಸಲ್ಲಿ ಕಲೆ ಅನ್ನೋದು ಇರಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಪಾಸಿಟಿವ್ ಆಗಿರಿ, ಖುಷಿಯಿಂದ ನೋಡಿ ರೀಡಿಂಗ್. ಏನೇ ಬಂದ್ರೂ ನಾನು ಎದುರಿಸ್ತೇನೆ. ಸೊ ನನಗೆ ನನ್ನ ದೇವರು ನನಗೆ ಸಹಾಯ ಮಾಡ್ತಾರೆ ಈ ಸಂಬಂಧದಲ್ಲಿ, ಅಥವಾ ನೀವು ಯಾವ ಸಮಸ್ಯೆಯಲ್ಲಿದ್ದೀರಾ ಅದರಿಂದ ಹೊರ ಬರಲಿಕ್ಕೆ. ಸೊ ಆ ಮನೋಭಾವನೆಯಿಂದ ರೀಡಿಂಗನ್ನು ನೋಡಿ ಪ್ರಾರ್ಥನೆ ಮಾಡಿ ನೋಡುವ ಏನು ರೀಡಿಂಗ್ ಬರುತ್ತೆ ಅಂತ. ನಿಮ್ಮ ವ್ಯಕ್ತಿ ಹೆಸರನ್ನು ಹೇಳಿ, ಕರೆಂಟ್ ಸಿಚುವೇಶನನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಯಾವ ಥರ ಉಂಟು ಇವಾಗಿನ ಸಿಚುವೇಶನ್ ಅಂತ. ಇಲ್ಲಿ ಏನಂದರೆ ನಿಮಗೆ ಇವಾಗ ಕರೆಂಟ್ ಸಿಚುವೇಶನಲ್ಲಿ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಯಾರ ಜೊತೆ ಹೆಲ್ಪ್ ಕೇಳಬೇಕು, ಅಥವಾ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸೋದ ಕಂಟಿನ್ಯೂ ಮಾಡಲ್ಲ, ಅಥವಾ ಏನು ಮಾಡಬೇಕು ಅನ್ನೋದು ತುಂಬ ಡೌಟ್ ಉಂಟು. ಅಂದರೆ ಈ ರಿಲೇಷನ್ಶಿಪ್ ಮುಂಚೆ ಇದ್ದ ಥರ ಇಲ್ಲ, ಇಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು. ಅಥವಾ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾರಾದರೂ ಹೇಳಿರ್ಬೋದು ನೆಗೆಟಿವ್ ಆಗಿ, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನು ಏನೋ ಅರ್ಥ ಮಾಡಿಕೊಳ್ಳದ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗಿರ್ಬೋದು. ಬ್ರೇಕಪ್ ಆಗಿರುವಂತಹ ಸಿಚುವೇಶನ್ ಕೂಡ ಕಾಣ್ತಾ ಉಂಟು. ಕೆಲವೊಂದು ಪ್ರಶ್ನೆಗಳು ನಿಮಗೆ ಪದೇ ಕಾಡ್ತಾ ಇರುತ್ತೆ, ಅದಕ್ಕೆ ಉತ್ತರ ಅಂತೂ ಸಿಗಲ್ಲ. ಬಟ್ ಡಿವೈನ್ ಏಂಜಲ್ಸ್ ನಿಮಗೆ ಉತ್ತರ ತೋರಿಸಿದ್ರು ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ, ಅಥವಾ ನಿಮಗೆ ನಾನೇ ಏನೇ ಹೇಳಿದ್ರು ಅದು ಕೂಡ ನಿಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಅಂದರೆ ಒಂದು ರೀತಿ ನಿಮಗೆ ಯಾವುದು ಕೂಡ ಅಂದರೆ ಕ್ಲಿಯರ್ ಆಗಿ ಇಲ್ಲ, ಅಥವಾ ನಿಮಗೆ ನೀವೇ ನೆಗೆಟಿವ್ ಎನರ್ಜಿಯಲ್ಲಿ ಇರ್ಬೋದು. ಸೊ ಇಲ್ಲಿ ಬೆಳಕು ಅನ್ನೋದು ಕಾಣಿಸುತ್ತೆ, ಹೋಪ್ ಅನ್ನೋದು ಬರುತ್ತೆ. ಕೆಲವೊಂದು ಡಿಸಿಷನನ್ನು ನೀವು ಕರೆಕ್ಟಾಗಿ ತಗೊಳ್ಬೇಕು, ಖಡಕ್ಕಾಗಿ ಮತ್ತು ಕರೆಕ್ಟಾಗಿ. ಏನಕ್ಕೆ ಈ ಥರ ಹೇಳ್ತಾ ಇದ್ದೇನೆ ಅಂದರೆ, ಕೆಲವೊಂದು ಸಲ ನಿಮಗೆ ಏನು ಬೇಕು ಏನು ಬೇಡ ಅದು ನಿಮಗೆ ಗೊತ್ತಿರುತ್ತೆ, ಗೊತ್ತಾಯ್ತಾ. ಯಾರದ್ದೋ ಮಾತನ್ನು ಕೇಳಿ ಯಾವುದೋ ನೆಗೆಟಿವ್ ಎನರ್ಜಿಯಿಂದ ನೀವು ಆಲೋಚನೆ ಮಾಡಿ ಡಿಸಿಷನ್ ತಗೊಳ್ಳೋದಲ್ಲ. ನಿಮಗೆ ಏನು ಬೇಕು ಏನು ಬೇಡ, ಸೊ ನೀವು ನಿಮ್ಮ ಲೈಫಿಗೆ ಏನು ಬೇಕು ಬೇಡ ಅನ್ನೋದನ್ನು ತೀರ್ಮಾನ ಮಾಡೋದು. ಹಾಗಾಗಿ ಬೇಕಾದರೆ ಕರೆಕ್ಟಾಗಿ ಆಲೋಚನೆ ಮಾಡಿ. ಸೊ ಡಿವೈನ್ ಏಂಜಲ್ಸ್ ಜೊತೆ ಪ್ರಾರ್ಥನೆ ಮಾಡಿ, ಮೆಡಿಟೇಷನ್ ಮಾಡಿ, ಟೆಂಪಲ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಆಲೋಚನೆ ಮಾಡಿ. ಅವರೇ ನಿಮಗೆ ದಾರಿ ತೋರಿಸ್ತಾರೆ, ನಿಮಗೆ ಪಾಸಿಟಿವ್ ವೈಬ್ರೇಷನ್ ಎನರ್ಜಿಯಲ್ಲಿ ನಿಮಗೆ ಸೈನ್ ಕಲಿಸ್ತಾರೆ. ಸೊ ನೀವೇನು ಮಾಡಬೇಕು ಈ ಸಿಚುವೇಶನಲ್ಲಿ ಅಂತ. ಸೊ ಇಲ್ಲಿ ನೀವು ತುಂಬ ಆ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾ ಇದ್ದೀರಾ, ಅವರು ಕೂಡ ತುಂಬ ಪ್ರೀತಿ ಮಾಡ್ತಾರೆ, ಪ್ರೀತಿಯಲ್ಲಿ ಮೋಸ ಇಲ್ಲ. ಬಟ್ ಕೆಲವೊಂದು ಸಲ ಆ ವ್ಯಕ್ತಿಯ ಎನರ್ಜಿ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಅವರು ಕೆಲವೊಂದು ಆಕರ್ಷಣೆಗೆ ಅಟ್ರಾಕ್ಷನ್ಗೆ ಒಳಗಾಗ್ತಾರೆ, ಅಥವಾ ಕೆಲವೊಂದು ನೋವು ದುಃಖ ಸಮಸ್ಯೆ, ನನ್ನ ಜೊತೆ ಅಥವಾ ಇವನು ಚೆನ್ನಾಗಿ ಇರಲ್ಲ, ಸಮಸ್ಯೆ ಆದರೆ ಮುಂದೇನಾಗುತ್ತೋ ನಮ್ಮ ಲೈಫು. ಸೊ ಸೆಕ್ಯೂರ್ ಆಗಿ ಇಲ್ಲಿ ಕೂಡ ಯಾವುದು ಕೂಡ ಇಲ್ಲ. ಹಾಗೆಯೇ ನೀವು ಕೂಡ ಕರೆಕ್ಟಾಗಿ ಡಿಸಿಷನ್ ತಗೊಳ್ತೇ ಇಲ್ಲ, ನಿಮಗೆ ಕೂಡ ಫಿಯರ್ ಉಂಟು. ಇಲ್ಲಿ ಕರೆಕ್ಟಾಗಿ ನೀವು ಆಲೋಚನೆ ಮಾಡಿ ಹೇಳಿ ಹೌದಾ ಅಲ್ವಾ ಅಂತ. ನಿಮಗೆ ತುಂಬ ಭಯ ಕಾಡ್ತಾ ಉಂಟು ಈ ಸಂಬಂಧದ ಬಗ್ಗೆ. ಒಂದು ಕಡೆಯಲ್ಲಿ ನಿಮಗೆ ಈ ಸಂಬಂಧ ಎಲ್ಲಿ ದೂರ ಆಗುತ್ತೋ ಶಾಶ್ವತವಾಗಿ, ಅಥವಾ ಆ ವ್ಯಕ್ತಿ ನನ್ನ ಲೈಫಲ್ಲಿ ಇರ್ತಾರೋ ಇಲ್ವಾ, ನಿಮ್ಮ ಹುಡುಗಿ ಇರ್ಬೋದು ಹುಡುಗ ಇರ್ಬೋದು, ಪುನಃ ಇದನ್ನು ರಿಸ್ಕ್ ನಾನು ಇವಾಗ ತಗೊಂಡು ಈ ರಿಲೇಷನ್ಶಿಪ್ಪು ಮುಂದುವರಿಸಿ, ಅಥವಾ ಮ್ಯಾರೇಜ್ ಎಂಗೇಜ್ಮೆಂಟ್ ಓಕೆ ಮನೆಯಲ್ಲಿ ಒಪ್ಪಿಸುವುದು ಹೇಗೆ, ಸೊ ಅವರ ಫ್ಯಾಮಿಲಿ ಹೇಗೆ ನಮ್ಮ ಫ್ಯಾಮಿಲಿ ಹೇಗೆ ಮುಂದೇನು. ಸೊ ಇದನ್ನೆಲ್ಲ ಆಲೋಚನೆ ಮಾಡ್ತಾ ಇದ್ರೆ ನೀವು ಇಲ್ಲೇ ಆಲೋಚನೆ ಮಾಡಿರ್ತೀರ, ಗೊತ್ತಾಯ್ತಾ. ಆಲೋಚನೆ ಮಾಡಿ ಒಳ್ಳೆಯದು, ಆದರೆ ಕರೆಕ್ಟಾಗಿ ನೀವಲ್ಲಿ ಏನು ವರ್ಕ್ ಮಾಡಬೇಕು. ವರ್ಕ್ ಮಾಡೋದಂದರೆ ಸೊ
ಅಪ್ಡೇಟ್ ಆಗಬೇಕು. ಇಲ್ಲಿ ಇವಾಗ ಆಲೋಚನೆ ಮಾಡಿ, ಅದನ್ನು ಆಲೋಚನೆ ಮಾಡಿ, ಏನೇನು 1000 10 ಲಕ್ಷ ಆಲೋಚನೆಗಳು ಬರುತ್ತೆ ಮನಸ್ಸಿನಲ್ಲಿ, ಅದು ಸಹಜ ಬರುತ್ತೆ. ಬಟ್ ನೀವು ಅಲ್ಲಿ ಒಂದು ಕೂಡ ಸ್ಟೆಪ್ ಮುಂದೆ ತಗೊಳ್ಳಿಲ್ಲ ಅಂದರೆ, ಇದ್ದಲ್ಲೇ ಆಲೋಚನೆ ಮಾಡಿದರೆ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರಾ, ಫ್ಯಾಮ್ಲಿಯಲ್ಲಿ ನಿಮ್ಮ ಮದುವೆಗೆ ಒಪ್ತಾರಾ ಇಲ್ವಾ, ಅದು ನೀವು ಅಲ್ಲಿ ಕೇಳಿದ ನಂತರ ಅಲ್ಲ. ಪಾಸಿಟಿವ್ ಆಗಿದ್ದರೆ ಏನಕ್ಕೆ ಒಪ್ಪಲ್ಲ? ನಿಮ್ಮ ಎನರ್ಜಿಯನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ದೇವರ ಜೊತೆ ಪ್ರಾರ್ಥನೆ ಮಾಡಿ, ನಾನು ಇಂಥ ಒಬ್ಬ ಹುಡುಗ ಅಥವಾ ಹುಡುಗಿಯನ್ನು ಇಷ್ಟಪಟ್ಟಿದ್ದೇನೆ, ಅವರು ಒಳ್ಳೆಯವರು ಅಂತ ನಿಮಗೆ ಗೊತ್ತುಂಟು, ನಿಮಗೂ ಗೊತ್ತುಂಟು, ನಿಮ್ಮ ಆಯ್ಕೆ ಯಾವತ್ತೂ ತಪ್ಪು ಇರಲ್ಲ. ದೇವರ ಜೊತೆ ಪ್ರಾರ್ಥನೆ ಮಾಡಿ, ಅವ್ರು ನಿಮಗೆ ಸೈನ್ ಕೊಡ್ತಾರೆ. ಹೌದು, ನಿನ್ನ ಹುಡುಗ ಒಳ್ಳೆಯವನೇ, ನಿನ್ನ ಹುಡುಗಿ ಒಳ್ಳೆಯವಳೇ, ಸೊ ಅವನು ನಿನ್ನ ಜೊತೆ ಇದ್ದರೆ, ಅವಳು ನಿಮ್ಮ ಜೊತೆ ಇದ್ದರೆ ನೀವಿಬ್ಬರು ಚೆನ್ನಾಗಿ ಇರ್ತೀರಾ, ಫ್ಯಾಮಿಲಿಯಲ್ಲಿ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ, ಅವರೇ ಕಾಯ್ತಾರೆ. ಸೊ ಆಗಿರುವಾಗ ನೀವು ಇಷ್ಟೆಲ್ಲ ನಿಮಗೆ ಒಂದು ದೇವರ ಸೈನ್ ತೋರಿಸುವಾಗ, ಇದು ಕೂಡ ನಿಮಗೆ ಈ ವಿಡಿಯೋ ಕೂಡ ಸೈನ್ ಆಗಿರ್ಬೋದಲ್ಲ. ನೀವು ಆರಾಧಿಸುವಂತಹ ನಿಮ್ಮ ಕಣ್ಣೀರಿಗೆ ದೇವರು ಈ ಒಂದು ವಿಡಿಯೋನ ಮೂಲಕ ನಿಮಗೆ ಉತ್ತರ ಕೊಡ್ತಾ ಇರ್ಬೋದಲ್ವಾ. ಸೊ ಈ ಥರ ನಾನು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ, ಯಾವಾಗಲೂ ಕಣ್ಣೀರು ಹಾಕೋದು, ದುಃಖ ಪಡುವುದು, ನಿಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಯಾರೂ ಬರಲ್ಲ. ಸ್ವತಃ ನಿಮ್ಮ ಕೈಯೇ ನಿಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಹೋಗಲ್ಲ. ನೀವಾಗೆ ಮನಸ್ಸು ಮಾಡಿ ಕಣ್ಣೀರನ್ನು ಒರೆಸಬೇಕು ನಿಮ್ಮ ಕೈಯಿಂದ. ನಿಮ್ಮ ಕೈ ಬಂದುಬಿಟ್ಟು ನಿಮ್ಮ ಕಣ್ಣೀರು ಒರೆಸುತ್ತಾ? ನೀವು ಅಳ್ತಾ ಇರ್ತೀರಾ, ಇಲ್ಲ ನಾನು ಅಲ್ಬಾರ್ದು, ಎಲ್ಲ ಒಳ್ಳೇದಾಗುತ್ತೆ ಅಂತ ಮನಸ್ಸಿಗೆ ಬಂದುಬಿಟ್ಟು ಮತ್ತೆ ನೀವು ಕಣ್ಣೀರು ಒರೆಸ್ತೀರಾ, ಹೌದಲ್ವಾ? ಸೊ ಇದನ್ನೆಲ್ಲ ನೀವು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ಎಮೋಷ್ನಲ್ ಆಗಿರುವುದಲ್ಲ. ಗೊತ್ತಾಯ್ತಾ? ನಿಮಗೆ ಏನು ಬೇಕು ಏನು ಬೇಡ ನಿಮ್ಮ ಡಿಸಿಷನ್. ನಿಮ್ಮ ಹುಡುಗಾಟ ಹುಡುಗಿ ನಿಮ್ಮ ಲೈಫಲ್ಲಿ ಇದ್ದಾರೆ, ಸೊ ಅವರು ಸುಮ್ಮನೆ ಬಂದಿಲ್ಲ. ಕೆಲವೊಂದು ಕಾರ್ಮಿಕ್ ಎಂದಿರುತ್ತೆ, ಕಾರ್ಮಿಕ್ ಡೆತ್ ಇರುತ್ತೆ. ಕೆಲವರು ಬುದ್ಧಿ ಕಲಿಸಿ ಹೋಗಲಿಕ್ಕೆ ಬರ್ತಾರೆ, ಇನ್ನು ಕೆಲವರು ಲೈಫ್ ಲಾಂಗ್ ಜರ್ನಿಯಲ್ಲಿರ್ತಾರೆ. ಇಲ್ಲಿ ಕೆಲವರದ್ದು ಸೋಲ್ಮೇಟ್ ಕನೆಕ್ಷನ್ ಆದರೆ, ಮತ್ತು ಕೆಲವರದ್ದು ಫ್ಲೇಮ್ ಜರ್ನಿ. ಸೊ ಇದು ಕೂಡ ಹೆಂಗೆ ಅಂದರೆ, ಸೋಲ್ಮೇಟಲ್ಲಿ ನೀವಿಬ್ಬರು ಎರಡು ದೇಹ, ಒಂದೇ ಆತ್ಮ, ಸೇಮ್ ಮನಸ್ಥಿತಿ, ಸೇಮ್ ಪ್ರೀತಿ ಎಲ್ಲನೂ. ಟ್ವಿನ್ ಫ್ಲೇಮಲ್ಲಿ ಏನಂದರೆ ಅವಳಿ ಜೋಲಿಗಳು ಎರಡೂ ಕೂಡ ಸೇಮ್ ಟು ಸೇಮ್. ಅದು ಒಬ್ಬರನ್ನೊಬ್ಬರು ಬಿಟ್ಟು ಕೊಡಲ್ಲ. ಎರಡೂ ಬೆಂಕಿಗಳು ಒಟ್ಟಾದಾಗ ಹೇಗಿರುತ್ತೆ, ಆ ಫೈರ್, ಆ ಶಾಖ, ಸೊ ಹೇಗಿರುತ್ತೆ ಆ ಥರ ಜ್ವಾಲೆ ಹೇಗಿರುತ್ತೆ. ನೀವು ಉಜ್ವಲವಾದ ಭವಿಷ್ಯವನ್ನು ರೂಪಿಸ್ಕೊಳ್ತೀರಾ ಇಬ್ಬರು ಕೂಡ ಮ್ಯಾರೇಜ್ ಆದರೆ. ಸೊ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಆಗುತ್ತೆ, ಎಲ್ಲನೂ ಆಗುತ್ತೆ, ಬಟ್ ಲಾಸ್ಟ್ ಔಟ್ಕಮ್ ಗುಡ್ ಆಗಿರುತ್ತೆ. ಮತ್ತು ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲೇ ಹೇಳಿ, ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ ಮಾಡ್ತೇನೆ. ಸೊ ಅದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲಿ ಏನಂದರೆ, ನೀವು ಪಾಸಿಟಿವ್ ಆಗಿರಬೇಕು. ನೀವು ಎಷ್ಟು ಸಕಾರಾತ್ಮಕ ಮನೋಭಾವನೆಯಿಂದ ಇರ್ತೀರಾ, ಎಷ್ಟು ಕಣ್ಣೀರು ಹಾಕೋದನ್ನು ಕಡಿಮೆ ಮಾಡ್ತೀರಾ, ಎಷ್ಟು ಪಾಸಿಟಿವ್ ವೇಯಲ್ಲಿರ್ತೀರಾ, ಆಲೋಚನೆ ಮಾಡ್ತೀರಾ, ಆವಾಗ ಎಲ್ಲನೂ ಒಳ್ಳೆಯದಾಗುತ್ತಾ ಹೋಗುತ್ತೆ. ನಿಮಗೆ ಗೊತ್ತಿರ್ಬೋದು ನೋಡಿ, ಜೀವನ ಯಾವತ್ತೂ ನಿಂತ ನೀರಲ್ಲ, ಅದು ಹರಿಯುವ ನೀರು. ಅಲ್ಲಿ ಅಡೆತಡೆಗಳು, ಕಷ್ಟಗಳು, ನೋವು, ದುಃಖ ಎಲ್ಲನೂ ಬರುತ್ತೆ, ಎಲ್ಲ ವಿಷಯದಲ್ಲಿ ಕೂಡ. ನೋಡಿ, ಈ ಪ್ರಪಂಚದಲ್ಲಿ ಯಾರು ಕೂಡ ಸುಖಿ ಮನುಷ್ಯ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ದೇವರಿಗೇ ಕಷ್ಟಗಳು ತಪ್ಪಿಲ್ಲ. ಅವರ ಪ್ರೀತಿಯಲ್ಲಿ ಕೂಡ ಪರೀಕ್ಷೆಗಳಾಗಿವೆ, ಅವರ ಜೀವನದಲ್ಲಿ ಕೂಡ ಎಷ್ಟೇ ಇದ್ರೂ ಸಮಸ್ಯೆ ಆಗಿದೆ. ಅದೆಲ್ಲ ಏನು ಕಲಿಸಿಕೊಟ್ಟಿದೆ ನಮಗೆ? ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಭಗವದ್ಗೀತೆಗಳಿರ್ಬೋದು. ನಾವು ಯಾವ ಥರ ಬದುಕಬೇಕು, ಯಾವ ಥರ ಇರಬೇಕು, ಸೊ ಏನು ಅವರಿಗೇನೆ ಕಷ್ಟ ತಪ್ಪಿಲ್ಲ. ಇನ್ನು ನಾವು ಮನುಷ್ಯರು, ನಾವು ಯಾವ ಲೆಕ್ಕ? ನಾವು ಅವರ ಮಾರ್ಗದಲ್ಲಿ ನಡಿಬೇಕು, ಅವರಿಗೆ ಪ್ರಾರ್ಥನೆ ಮಾಡಬೇಕು, ಅಥವಾ ಅದರಿಂದ ಏನು ಸಂದೇಶ ನಾವು ತಗೊಳ್ತೇವೆ ಆ ರೀತಿ ಒಂದು ಜೀವನವನ್ನು ಮಾಡಬೇಕು. ಅದನ್ನು ಬಿಟ್ಟು ಕೆಲವರು ಲೈಫ್ ಸ್ಪಾಯ್ಲ್ ಮಾಡ್ಕೊಳ್ತೇನೆ, ಹಂಗೆ ಮಾಡ್ತೇನೆ, ಹಿಂಗೆ ಮಾಡ್ತೇನೆ. ನೀವು ಒಂದು ವೇಳೆ ನಿಮ್ಮ ಲೈಫನ್ನು ಏನು ಮಾಡಿಕೊಂಡ್ರೆ ನಿಮ್ಮ ಪ್ರೀತಿ ಸಿಗುತ್ತಾ? ಬದುಕಿರುವಾಗನೇ ಸಿಕ್ಕಿಲ್ಲ ಅಂದ ನಂತರ, ಆ ನಂತರ ಆಫ್ಟರ್ ಇದು ಸಿಗುತ್ತಾ? ಇಲ್ಲ ತಾನೇ? ಸೊ ಹಾಗಾಗಿ ಬದುಕಿರುವಾಗನೇ ನಿಮ್ಮ ವ್ಯಕ್ತಿಯ ಪ್ರೀತಿಯನ್ನು ಪಡೀಲಿಕ್ಕೆ, ಅವರ ಜೊತೆ ಸಂಸಾರವನ್ನು ಮಾಡಲಿಕ್ಕೆ, ಜೀವನ ನಡೆಸಲಿಕ್ಕೆ ಟ್ರೈ ಮಾಡಿ. ಹಾಗೆಯೇ ಮನೆಯವರನ್ನು ಕೂಡ ಒಂದು ಪಾಸಿಟಿವ್ ವೇಯಿಂದ ಅವರಿಗೆ ಒಂದು ಮನ ಪರಿವರ್ತನೆ ಆಗಲಿಕ್ಕೆ ಪ್ರಾರ್ಥನೆಯನ್ನು ಮಾಡಿ. ಬೇಕಿದ್ರೆ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಸೊ ಪ್ಲೇಯರ್ಗೆ ನೀವೇನು ಇದು ಹಣ ಪೇ ಮಾಡಬೇಕು ಅಂತ ಇಲ್ಲ, ಬಟ್ ಪರ್ಸ್ನಲ್ ರೀಡಿಂಗ್ಗೆ ಮಾತ್ರ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಏನಾದರೂ ಪರ್ಸ್ನಲ್ ಪ್ರಾರ್ಥನೆ ಇದ್ದರೆ ಹೇಳಿ, ನಾನು ನಿಮಗೆ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ. ನಂದು ಏನು ನಿಮಗೋಸ್ಕರ ಮೀಸಲಿಟ್ಟಿದ್ದೇನೆ ಪರ್ಸ್ನಲ್ ಪ್ರಾರ್ಥನೆ. ಸೊ ಅಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ, ಬಟ್ ನೀವು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ. ನನ್ನನ್ನು ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಸೊ ಅಲ್ಲಿ ಕೆಲವೊಂದು ವೀಡಿಯೋಸು ಮಂತ್ರ ತಂತ್ರ ಹೇಳಿಕೊಟ್ಟಿದ್ದೀನಿ, ಸೊ ಅದನ್ನು ಮಾಡಬಹುದು ನೀವು. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಸಿಗಲಿ. ನೀವು ಬಯಸಿದಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.